ಇದು ರಸ್ತೆ ಮಧ್ಯೆ ಒಂದು ಆರವಾಗ ಲಾರಿ ಹೊಡೆದ್ಬಿಡ್ತು ಬನ್ನಾರ್ಘಟ್ಟ ರೋಡಲ್ಲಿ. ಇದನ್ನ ಇವಾಗ ಹಾಸ್ಪಿಟ್ಲಿಗೆ ಎತ್ಕೊಂಡು ಹೋಗ್ತಾ ಇದ್ದೀರಿ. ಇದು ಏನು ತೊಂದರೆ ಆಗದೆ ಇರೋ ಥರ. ಇವಾಗ ಹಿಡೀರಿ, ಎತ್ಕೊಳ್ಳೋ. ಇವಾಗ ನೋಡಿ ಜನ ಎಲ್ಲ ಇದ್ದಾರೆ. ಇಲ್ಲ ಎತ್ಕೋ, ಹಾಸ್ಪಿಟ್ಲ್ಗೆ ಹೋಗೋಣ. ಬೇಗ ಎತ್ಕೋ. ಕಚ್ಚಲ್ಲ, ಎತ್ಕೊಳ್ಳೋ. ಎತ್ಕೊಳ್ಳೋ ವಿಗೋ, ಕಚ್ಚಲ್ಲ, ಎತ್ಕೊಳ್ರಿ ಇವ್ರೆ, ಎತ್ಕೊಳ್ರಿ. ಹಾಸ್ಪಿಟ್ಲಿಗೆ ಎತ್ಕೊಂಡು ಹೋಗೋಣ, ನಡೀರಿ. ಯಾರ್ದು ಆಟೋ ಅದು? ನಡಿ. ಇದು ನವಿಲ್, ಇದು ನಡಿಯೋ ವಿಗೋ. ನಿನ್ ಟೂ ವೀಲರ್ ಎತ್ಕೋ. ನಡಿ ಗುರು. ನ್ಯಾಷನಲ್ ಪಾರ್ಕ್ಗೆನೆ. ಇವಾಗ ನವಿಲ್ ಆಕ್ಸಿಡೆಂಟ್ ಆಗಿದೆ ರೋಡಲ್ಲಿ, ಹಾಸ್ಪಿಟ್ಲಿಗೆ ಎತ್ಕೊಂಡು ಹೋಗ್ತಾ ಇದ್ದೀರಿ. ರಸ್ತೆನಲ್ಲಿ ಓಡಾಡುವಾಗ ದಯವಿಟ್ಟು ನಿಧಾನಕ್ಕೆ ಓಡಾಡಿ. ನೋಡಿ ಮೂಕ ಪ್ರಾಣಿಗಳು ಇರ್ತಾ ಇದೆ. ತುಂಬಾ ಮುದ್ದಾಗಿದೆ ಪಾಪ ನವಿಲು. ಲಾರಿ ಅವ್ನು ನೋಡ್ಬಿಟ್ಟ, ಏನಾಗಿದೆಯೋ ಗೊತ್ತಿಲ್ಲ. ನೀರಿದ್ಯಾ ಸರ್? ಕೊಡು, ನೀರು ಕೊಡು, ಕುಡಿಲಿ. ನೀರು ಕುಡಿಸಿ. ಗಂಡಿದು, ಗಂಡಿಗೆ ಇದು ನವಿಲ್ ಗರಿ ಬರೋದು. ಎಲ್ಲ ಒರ್ಸ್ಕೊಡ್ತೀನಿ ಬ್ರದರ್ ಆಮೇಲೆ. ಸರಿನಾ? ಆಗ್ತಾ ಇಲ್ಲ ಅದ್ರ ಕೈಯಲ್ಲಿ. ತುಂಬಾ ಮುದ್ದಾಗಿದೆ ನವಿಲು. ಮತ್ತೆ ಮುಟ್ಟಂಗೆ ಇಲ್ಲ ಇದು. ಈಗ ಏನ್ ಮಾಡ್ತೀಯ? ರೋಡಲ್ಲಿ ಆಕ್ಸಿಡೆಂಟ್ ಆದ್ರೆ ಏನ್ ಮಾಡ್ತೀಯ ಹೇಳು? ವಿಡಿಯೋ ಲೈವಲ್ಲಿ ಇದೆ. ಹಾಸ್ಪಿಟ್ಲ್ಗೆ ಹೋಗೋವಾಗ್ಲೂ ಲೈವಲ್ಲೇ ಇರಲಿ. ನಂದು ಫೈಲ್ ಇಕ್ಕಿದ್ದೀನಿ. ನಾನು ಏನಾದರೂ ಮರ್ತ್ಬಿಟ್ಟು ಹೋಗ್ಬಿಟ್ರೆ ಕೊಡೋದು. ನನಗೆ ಇಂಪಾರ್ಟೆಂಟ್ ಫೈಲ್ ಅದು, ಡಾಕ್ಯುಮೆಂಟು. ನಿನಗೆ ಆಟೋ ಅವರು ಹೇಳ್ತಾ ಇದ್ದೀನಿ. ಬಿಸಿಲಿಗೆ ಪಾಪ ಇದಾಗ್ಬಿಟ್ಟಿರುತ್ತೆ ಬ್ರದರ್. ನೋಡಿ ನವಿಲು ಯಾರು ಇದಕ್ಕೂ ಸಿಗಲ್ಲ ಅಂತದ್ ಆಟೋನಲ್ಲಿ ಹೆಂಗೆ ಸೈಲೆಂಟ್ ಆಗಿ ಕುತ್ಕೊಂಡು ಬರ್ತಾ ಇದ್ ನೋಡಿ. ಗಾಡಿ ಅವನು ಹೆಂಗ್ ಹೊಡ್ದಾಗ ಗೊತ್ತಾಯ್ತಾ? ನೋಡಿದ್ರ ನೀವು? ಮತ್ತೆ ಬಾ ರಸ್ತೆಯಲ್ಲಿ ಗಾಡಿಗಳು ಎಲ್ಲ ನಿಧಾನಕ್ಕೆ ಓಡಾಡ್ಬೇಕು ಸರ್. ಅಲ್ಲಲ್ಲಿ ಕಟ್ಬಿಟ್ಟು ಇದನ್ನ ಕಟ್ ಮಾಡಿ, ಇಷ್ಟು ಕಟ್ ಮಾಡಿ ಹೇಳ್ತೀರಿ. ಆಫೀಸ್ ಇದೆ, ಹಾಸ್ಪಿಟಲ್ ಬೇಕಲ್ಲ. ಫುಲ್ಲು ಟಯರ್ಡ್ ಆಗ್ಬಿಟ್ಟಿದೆ ಅದು ಅಲ್ಲ. ನೋಡಿ ರಸ್ತೆ ಫಾರೆಸ್ಟ್ಗಳು ಇಂಥ ಜಾಗದಲ್ಲೆಲ್ಲ ಗಾಡಿಗಳನ್ನ ತುಂಬಾನೇ ನಿಧಾನಕ್ಕೆ ಓಡಿಸ್ಬೇಕು. ಈ ಪ್ರಾಣಿಗಳು ಪಾಪ ಬಿಸಿಲು ನಿಮಗೆ ಗೊತ್ತು, ಬಿಸಿಲು ತಡೆಯೋಕ್ಕಾಗ್ತೀರಾ, ಕೆಳಗಡೆ ಪಕ್ಷಿಗಳೆಲ್ಲ ಕೆಳಗಡೆ ಬೀಳೋಂಥ ಪರಿಸ್ಥಿತಿ ಉಂಟಾಗಿದೆ. ಎಲ್ಲ ಬಿಲ್ಡಿಂಗ್ಗಳ ಮೇಲೆಲ್ಲ ಸ್ವಲ್ಪ ನೀರು ಇಡೋಕ್ಕೆ ಟ್ರೈ ಮಾಡಿ, ಪಕ್ಷಿಗಳು ಕುಡ್ಕೊಳ್ಳೋಕ್ಕೆ. ಎಲ್ಲ ನಾವು ನೋಡ್ದಂಗೆ ಸುಮಾರು ಪಾರಿವಾಳಗಳೆಲ್ಲ, ಹದ್ದುಗಳೆಲ್ಲ ಕೆಳಗಡೆ ನೀರಿಂದಿರ ಬಿದ್ದೋಗ್ತೈತೆ. ಅದೇ ರೀತಿ ನವಿಲು ಬೀಳೋಂಥ ಪರಿಸ್ಥಿತಿನಲ್ಲ, ಒಬ್ಬ ಗಾಡಿಯವನು ಗುದ್ದಿ ಸೈಡಲ್ಲಿ ಬಂದು ಬಿದ್ದೋಯ್ತು ನೋಡಿ. ತುಂಬಾ ಮುದ್ದಾಗಿದೆ ನೋಡಿ. ಕಟ್ ಮಾಡಿ ಗುರು ಅಂತ. ಅಲ್ಲಲ್ಲ ಹಂಗೆ ಕಟ್ ಮಾಡು. ಇಲ್ಲ ಗುರು, ಲೈಟ್ ಆಗಿ ಚೂರ್ ಕಟ್ ಮಾಡು, ನಾನು ಅದನ್ನ ಮುರ್ಕೊಂತೀನಿ. ಕ್ಯಾಪ್ ತೆಗಿಲ್ಲ. ಇಲ್ಲ ಕ್ಯಾಪ್ ಅಲ್ಲಿ ಕುಡಿಯಕ್ಕಾಗಲ್ಲ, ಅದಕ್ಕೆ ಅದನ್ನ ಕಟ್ ಮಾಡಿ ಕೊಡಿ. ಇಲ್ಲಿ
ಏನಾದ್ರು ಬ್ಲಡ್ ಗಿಡಿದ್ಯಾ ನೋಡಿ, ಇದು ಇನ್ ಚೂರ್ ಕಚ್ಚಿ ಇಲ್ಲಿ, ಚೂರ್ ಕಚ್ಚಿ ಅಲ್ಲಿ. ಹಾ ಕಚ್ಚಿ, ಜ್ವರ ಕಚ್ಚಿ, ಕಚ್ಚಿದ್ರಾ? ಕಚ್ಚಿ ಗುರು, ಎಡ್ಜಲ್ ಕಚ್ಚಿ. ಹಾ ಹಂಗೆ ಎಡ್ಜಲ್ ಕಚ್ಚಿ, ಕಚ್ಚಿ ಜ್ವರಗೆ ಕಚ್ಚಿದ್ರಾ? ಕೊಡಿ. ಒಂದು ನಿಮಿಷ ನಿಲ್ಸಿ, ಅವ್ರು ಮಹೇಶ್ ಅಂತ ನಮ್ಮ ಹುಡುಗ ಒಬ್ಬನ ಕರ್ಕೊಳ್ಳೋಣ. ಸ್ಲೋ ಮಾಡಿ. ಇಲ್ಲ ಮುಂದೆ ಹೋಗ್ತಾರೆ ನಾನು ಸ್ಟಾಪ್ ಆಗ್ತಿಲ್ಲ. ಹೋಗ್ತಾನೆ. ಇಲ್ಲ ನಿಲ್ಸಿ ಮಹೇಶ್, ಇಲ್ಲ ನಿಲ್ಸಿ ಮಹೇಶ್ ಗುರು. ಅಮ್ಮ ಮಹೇಶ್ ಅಂತ ಕರೀರಿ ಒಳಗಡೆ ಬಾಗ್ರು. ಅಯ್ಯೋ ಅದಕ್ಕೆ ಆಗ್ತಾ ಇಲ್ಲ, ಬೇಗ ಹತ್ಕೊಳ್ಳಿ ಆಟೋಲ್ಲಿ. ಅಲ್ಲಿ ನ್ಯಾಷನಲ್ ಪಾರ್ಕ್ ಅಲ್ಲಿ ನೋಡಿ, ಇದಕ್ಕೆ ಹಾಸ್ಪಿಟ್ಲ್ ಇದೆ ತಾನೆ. ನವಿಲು ಯಾರೋ ಲಾರಿ ಒಂದು ಗುದ್ಬಿಟ್ಟ. ಗುರು ಸ್ವಲ್ಪ ಕಟ್ಟು ಇದೆ, ಕಚ್ಚಿದು ಕಟ್ ಮಾಡು, ಅಲ್ಲಿ ನೀರು ಕೊಡೋಣ. ಇಲ್ಲಿ ಹೆಜ್ಜಲ್ಲಿ ನೋಡಿ, ಇಲ್ಲಿ ಅಲ್ಲಲ್ಲಿ ಕಚ್ಚಿ. ಅದು ಕೆಳಗಡೆ ಉಜ್ಬಿಡಿ, ಇಲ್ಲ ಅಂದ್ರೆ ನೆಲದಲ್ಲಿ ಸ್ಟ್ರೈಟ್ ಹೋಗಿ. ಹೋಗ್ರು ಏನ್ ಮಾಡ್ತೀವಿ. ಸ್ಟ್ರೈಟ್ ಹೋಗಿ ನೋಡಿ, ಅಲ್ಲಲ್ಲಿ ಎಡ್ಜಲ್ಲಿ ಕಚ್ಚಿ ಹೇಳ್ತೀನಿ. ಒಳ್ಳೆ ಇದ್ರಲ್ಲಿ ಕಟ್ ಮಾಡ್ರಿ ಹಂಗೆ. ಹಾಂ ಚುಚ್ಚಿ ಅದನ್ನ ಲೆಫ್ಟ್ ಆಗಿ. ಎಲ್ಲಿ ಇದೆಯಾ ಅಲ್ಲಿ? ಮತ್ತೆ ಅಲ್ಲೇ ಹೋಗ್ಬೇಡ, ನಡೀರಿ. ಇವ್ರು ಅಂದ್ರೆ ಬಿಡ್ತಾರಾ? ಅಲ್ಲ, ಇವಾಗ ನಾವು ಇಲ್ಲೋಗಿ ಅಲ್ಲೋಗಿ ಅವರು ಏನೋ ಒಂದು ಟ್ರೀಟ್ಮೆಂಟ್ ಆಗ್ಬೇಕಲ್ಲ ಇದಕ್ಕೆ. ಅಲ್ಲಿ ಹೋಗ್ಬೇಡ ನಡ್ರಿ. ಇವ್ರು ಆದ್ರೆ ಬಿಡ್ತಾರಾ? ನೀವು ಒಂದ್ ನಿಮಿಷ ಆಟೋ ನಿಲ್ಸ್ಬಿಟ್ಟು ನೆಲದಲ್ಲಿ ಹಿಂಗ್ ಉಜ್ಜಿರಿ ಅಂತ ಹೆಚ್ಚು. ಒಂದ್ ನಿಮಿಷ ನಿಲ್ಸಿ ಗುರು. ಇಲ್ಲ, ಅದು ನೀರ್ ಇಲ್ದಿರೋ ಅಷ್ಟು ಕೆಳಗಡೆ ಬಂದಿರೋ ದಾರಿ ಇರೋದು. ಹಿಡ್ದಿದ್ದೀನಿ. ಹೌದು ಹಿಡ್ದಿದ್ದೀನಿ. ಫಾರೆಸ್ಟ್ ಏರಿಯಾ ಅಲ್ವಾ, ಈ ಪಕ್ಷಿಗಳು ಇದ್ದೇ ಇರುತ್ತಲ್ವಾ. ಹಿಡ್ಕೋ, ಇದು ಕ್ಯಾಮ್ರಾ ಹಿಡ್ಕೋ, ಹಿಂಗೆ ಹಿಡ್ಕೋ ಕ್ಯಾಮ್ರಾನ ಹಿಡ್ಕೊ. ಹಂಗೆ ಇರ್ಲಿ, ಎಲ್ಲ ಕ್ಯಾಮ್ರಾ ಲೈವ್, ಅದು ಲೈವಲ್ಲಿ ಇದೆ, ಹಂಗೆ ಬಿಡಿ. ಅದನ್ನ ತೋರಿಸಿ, ಯಾಕಂದ್ರೆ ಇದನ್ನೆಲ್ಲ ಯಾರು ಮುಟ್ಟಂಗಿಲ್ಲ. ಅದು ಸುಮ್ಮನೆ ಇದ್ದಾರೋ ಪ್ರಾಬ್ಲಮ್. ನ್ಯಾಷನಲ್ ಬರ್ಡ್ ಅಲ್ಲ, ನ್ಯಾಷನಲ್ ಬರ್ಡ್. ಹೆಂಗು ಬಿತ್ತು ಗೊತ್ತಾ ಮೇಲಿಂದ. ಲಾರಿ ಅವನು ಟಚ್ ಮಾಡ್ದ ಲೋಫರ್ ನನ್ನ ಮಗ, ಹಂಗೆ ಹೋಯ್ತು ಅವನು.
ಸ್ವಲ್ಪನಾದ್ರೂ ಮಾನವೀಯತೆ ಇರಬೇಕು. ಇಷ್ಟು ದೊಡ್ಡ ಬರ್ಡು ಲಾರಿ ಅವ್ರಿಗೆ ಎಲ್ಲಿರ್ತೈತೆ ಬಣ. ಹಿಂಗೆ ಒಳಗಡೆ ಹೋಗು, ಹಿಂಗೆ ಒಳಗಡೆ ಹೋಗು, ಹಿಂಗೆ ಒಳಗಡೆ ಹೋಗು, ಹಿಂಗೆ ಒಳಗಡೆ ಹೋಗು. ಅದು ದಾರಿ ಇರಲ್ಲ. ಇದು ತೋರಿಸಿ, ಇದನ್ನ ಲೈವ್ ಇದೆ. ಅದು ಒಳಗಡೆ ಹೋಗು, ಒಳಗಡೆ ಹೋಗು. ಯಾರೋ ನೋಡಿರಿ. ತೆಗೀರಿ ತೆಗೀರಿ, ಪಕ್ಷಿ ಬಿದ್ದೋಗಿದೆ ಕೆಳಗಡೆ. ಬನ್ರಿ ಇಲ್ಲಿ, ಎಲ್ಲ ಬೇಕು ಹೇಳ್ರಿ. ತೋರಿಸಿ ಬ್ರದರ್ ಅವ್ರನ್ನ. ನೋಡ್ರಿ ಇಲ್ಲಿ ಅರ್ಥ ಆಗುತ್ತೆ ಸರ್. ಅದಕ್ಕೆ ಇಂಜೂರ್ ಆಗೈತ್ರಿ ಅಣ್ಣ. ಒಂದ್ ನಿಮಿಷ ಅವರು ಎಂಟ್ರಿ ಮಾಡೋ ಮಾನವೀಯತೆ ಇರ್ಬೇಕ್ರಿ. ಇವಾಗ ಹೇಳ್ತಾ ಇದ್ದಲ್ಲ, ಎಲ್ಲಿ ಹಾಸ್ಪಿಟಲ್ ಇದೆ ನೀವೇ ಕುತ್ಕೊಳ್ರಿ, ಕರ್ಕೊಂಡೋಗ್ರಿ. ನಿಮ್ಗೆ ಹೇಳಿದ್ರೆ ಅರ್ಥ ಆಗ್ತಾ ಇದಿಲ್ಲ. ಅರ್ಥ ಆಗ್ತಾ ಇದೆ. ಇವಾಗ ಇದನ್ನ ಏನ್ ಮಾಡ್ಬೇಕು ಹೇಳ್ರಿ. ನವೀನ್ ಇದು ನೀವ್ ಎಂಟ್ರಿ ಮಾಡ್ರಿ ಹೋಗ್ರಿ. ತೋರಿಸಿ ಗುರು. ನೀವ್ ಎಂಟ್ರಿ ಮಾಡಿ ಅಲ್ಲ, ಗಾಡಿ ವಾಪಸ್ ಇದು ಓಡಾಡ್ತಾ ಇದೆ ಪಾಪ. ತಿರ್ಗಾ ಎಲ್ಲ ಇನ್ನೆಲ್ಲ ಹೋಗಿ ಬೀಳುತ್ತದು. ತೋರಿಸಿ ಗಾಡಿ ರಿವರ್ಸ್ ತೊಗೊಳ್ಳಿ, ಅಲ್ಲಿಂದ ಅಲ್ಲೇ ಹೋಗ್ಬೇಕು ಮುಂದೆ. ಕುತ್ಕೊಳ್ರಿ ಆಟಲ್ಲಿ ನೀವು. ತೋರ್ಸ್ ಬನ್ರಿ. ಅದ್ ನಾವ್ ಹೇಳ್ತೇವೆ ರೂಟ್ ಸೀದಾ ಅಲ್ಲೇ ಹೋಗ್ರಿ ಹೇಳ್ತಾರೆ. ಹೆಂಗ್ ಇಟ್ಕೊಳ್ಳೋದು, ಇಟ್ಕೊಬೇಕಿದ್ನ ನಮ್ಗೆ ಗೊತ್ತಾಗಲ್ಲ. ನಾವೇನ್ ಫಸ್ಟ್ ಟೈಮ್ ಹ್ಯಾಂಡಲ್ ಮಾಡ್ತಾರ. ನೋಡ್ರಿ ನೋಡ್ರಿ, ಓಡಾಗ್ತಾ ಇದ್ ನೋಡ್ರಿ, ಓಡಾಗ್ತಾ ಇದ್ ನೋಡ್ರಿ. ಅದಕ್ಕೆ ಏಟ್ ಆಗೈತ್ರಿ, ಮೇಲಿಂದ ಬಿತ್ತು. ಯಾರೋ ಲಾರಿ ಅನ್ ಬೇರೆ ಟಚ್ ಮಾಡೋನೆ. ಬನ್ನಿ ಬನ್ನಿ, ಯಾರೋ ನಿಮ್ಮವ್ರನ್ನ ಕಳ್ಸಿ. ಮತ್ತೆ ಇವಾಗ ನಮ್ದು ಅಡ್ರೆಸ್ ಗೊತ್ತಿಲ್ಲ, ಹೆಂಗ್ ಹೋಗೋದು ಎಲ್ಲ ಹೇಳ್ತೀವಿ ನಾವು. ಅಲ್ಲಿ ಮುಂದೆ ಒಂದು ಕಾರ್ ಪಾರ್ಕ್ ಇದೆ, ಕಾರ್ ಪಾರ್ಕ್ ಪಕ್ಕದಲ್ಲೇ ಹೋಗಿ ಅಲ್ಲೊಬ್ರು ಡ್ಯೂಟಿ ಇರ್ತಾರೆ. ಗಾಡಿ ಬಂತು ಮುಂದೆ ಹಾಕೊಂಡು ಮುಂದೆ ಗುರು. ಅದು ಲೈವ್ ಇದೆ, ಇದು ಚಾರ್ಜ್ ಹಾಕಿ ಹೇಳ್ತೀನಿ. ಅದು ತೋರ್ಸಿ ಒಂದ್ ನಿಮಿಷ, ಅದಂಗೆ ಇಟ್ಕೊಂಡ್ರೆ ಆರಾಮಾಗಿರಿ. ನೀವು ತಲೆ ಕೆಡ್ಸ್ಕೊಂಡ್ಬಿಡಿ. ನನ್ನ ಮಕ್ಳಿಗೆ ಸ್ವಲ್ಪನೂ ಮಾನವೀಯತೆ ಇಲ್ಲ ಅಲ್ಲ, ಇಲ್ಲ ಅವ್ರಿಗೆ ಮಾನವೀಯತೆ ಇಲ್ಲ ಅವ್ರಿಗೆ. ಇದ್ದಿದ್ರೆ ನಾವು ಕಿಲೋಮೀಟರ್ ಲೆಕ್ಕದಲ್ಲಿ ನಾವು ಇಟ್ಕೊಂಡು ರೆಸ್ಕ್ಯೂ ಮಾಡ್ಕೊಂಡ್ ಬಂದ್ರೆ ಇವ್ರು ಹಿಂಗ್ ಮಾತಾಡ್ತಾರೆ. ಹಿಂಗೆ ಕೇರ್ಲೆಸ್ ಆಗಿ ಮಾತಾಡೋದು. ಮತ್ತೆ ಇವ್ರಿಗೆ ಪಕ್ಷಿಗಳ ಮೇಲೆ, ಪ್ರಾಣಿಗಳ ಮೇಲೆ ದಯ ಇದ್ರೆ ತಾನೇ ಅವ್ರಿಗೆ. ಇದು ನೋಡಿ, ನ್ಯಾಷನಲ್ ಪಾರ್ಕ್ ಬಂದಿದ್ದೀರಿ, ನೋಡಿದ್ರಲ್ಲ ಅವ್ರ ವರ್ತನೆ ಹೆಂಗಿದೆ ಅಂತ ಹೇಳ್ಬಿಟ್ಟು. ಇದು ನ್ಯಾಷನಲ್ ಬರ್ಡ್, ಕೆಳಗಡೆ ಬಿದ್ದೋಗಿದೆ ಪಾಪ. ಇಷ್ಟು ದೊಡ್ಡ ಜೀವ ಇದು. ಇದನ್ನ ಅವ್ರು ಅಷ್ಟು ಕೇರ್ಲೆಸ್ ಆಗಿ ಮಾತಾಡ್ತಾರೆ. ನಡಿ ಬ್ರದರ್, ಮಹೇಶ್ ಅವ್ರಿಗೆ ಕೊಡಿ. ಮಹೇಶ್ ಅವ್ರ ಬನ್ನಿ. ಹೆಂಗಿದೆ ಇವಾಗ ಹಿಂಗ್ ಇರ್ಲಿ ಬಿಡಿ, ಕರೆಕ್ಟ್ ಆಗಿ ಇರ್ತಿದ್ದೀರಿ. ಗದ್ಲಕ್ಕೆ ಬಿತ್ತಂದ್ರೆ ಸ್ವಲ್ಪ ಇದಾಗ್ಲಾರ್ದಂಗೆ ಬಿಟ್ಟು ಸ್ಟೇಟ್ ಹೋಗಿ ಕಾರ್ ಪಾರ್ಕ್ ಐತೆ. ಕಾರ್ ಪಾರ್ಕ್ ಲೈವ್ ಇದೆ, ಹಂಗೆ ಲೈವ್ ಇದೆ ಅಣ್ಣ. ಸಾಕ್ ಬಿಡೋಣ. ಅಲ್ಲಿ ಹಾಸ್ಪಿಟ್ಲಿಗೆ ಹೋಗೋರ್ಗೆ ಇರ್ಲಿ. ತೋರಿಸಿ ಇನ್ನ 2 ಕಿಲೋಮೀಟರ್ ಐತೆ. ಸ್ಟ್ರೈಟ್ ಇಲ್ಲೇ ಪಕ್ಕದಲ್ಲೇ ನಡೀರಿ. ಸ್ವಲ್ಪನಾದ್ರೂ ಇಲ್ಲಿ ತೋರಿಸ್ರಿ ಕ್ಯಾಮ್ರಾನ. ಸ್ವಲ್ಪನಾದ್ರೂ ಮಾನವೀಯತೆ ಇಲ್ಲ. ನನ್ನ ಮಕ್ಳಿಗೆ ಹೆಂಗ್ ಮಾತಾಡ್ತಾರೆ ನೋಡ್ರಿ. ಇವಾಗ ಇಲ್ಲವರೆಗೂ ಬಂತು ತಾನೆ, ಇಲ್ಲಿಂದ ಅವ್ರ ಹ್ಯಾಂಡ್ ಅವ್ರು ತಗೊಂಬೋದಾಗಿತ್ತು ತಾನೆ ಅವರು. ಅದನ್ನ ಬಿಟ್ಬಿಟ್ಟು ಏನೋ ನಾವೇನೋ ಇಲ್ಲಿ ಇವ್ರು ಕೊಳ್ಳೆ ಹೊಡಿತಾ ಇರ್ತಾರಲ್ಲ, ಆ ಥರ ನಾವೇನು ಕೊಳ್ಳೆ ಹೊಡಿಯಕ್ಕೆ ಬಂದಿದ್ದೀರಿ. ಇಲ್ಲಿ ಬಂದಿರೋದು ರೆಸ್ಕ್ಯೂ ಮಾಡ್ಕೊಂಡು ಒಂದು ಪ್ರಾಣಿನ. ಸ್ವಲ್ಪನಾದ್ರೂ ನಿಯತ್ತಿಲ್ಲ. ಗಾಬರಿನಲ್ಲಿರುತ್ತೆ. ಅವ್ರು ಬೇರೆ ಕಿರ್ಚಿ ಅಲ್ವಾ. ಸರಿ ಫ್ರೆಂಡ್ಸ್, ದಯವಿಟ್ಟು ಗಾಡಿ ನಿಧಾನ ಕೊಡ್ಸ್ರಿ. ಇದನ್ನ ರೆಸ್ಕ್ಯೂ ಮಾಡಿ ಅಲ್ಲಿ ವಿಡಿಯೋ ಮಾಡಿ ಮತ್ತೆ ನಾನು ಇದ್ರಲ್ಲಿ ಹಾಕ್ತೀನಿ. ಇದು ಮಾಡಿ ಬ್ರದರ್. ಸ್ಟ್ರೈಟ್ ಪಾರ್ಕಿಂಗ್.